ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಗುರುವಾರದ ವ್ಲಾಗು. ಇನ್ನು ಮಂಗಳವಾರ ಹಬ್ಬ ಆಯಿತು, ಬುಧವಾರ ಹಬ್ಬದ ಹೊಸ್ತೋಡ್ಕಾಯಿತು. ಇನ್ನು ಇವತ್ತಂತೂ ಪೂರ್ತಿ ನಮಗೆ ಇವತ್ತಿಂದ ಕೆಲಸ ಸ್ಟಾರ್ಟು. ಸೊ ಬೇಗ ಆಫೀಸ್ಗೆ ಹೋಗಬೇಕಿತ್ತು, ಹಾಗಾಗಿ ಚಪಾತಿ ತಿಂಡಿ ಮಾಡೋಣ ಅಂಥೇಳಿ ಚಪಾತಿ ಹಿಟ್ಟನ್ನ ಅರ್ಲಿ ಮಾರ್ನಿಂಗೇ ಎತ್ತಷ್ಟೇ ನೀಟಾಗಿ ಕಲಸಿ ಎತ್ತಿಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಉಂತ್ರೆ ಚೆನ್ನಾಗಾಗುತ್ತೆ ಚಪಾತಿ ಅಂಥೇಳಿ. ಇನ್ನು ಚಪಾತಿಗೆ ನಿನ್ನೆ ಹೊಸ್ತೊಡ್ಕೋದು ಚಿಕನ್ ಚಾಪ್ಸ್ ಇದೆ. ಅದ್ರ ಜೊತೆಗೆ ನಮ್ಮ ಅಮ್ಮನ ಮನೇಲಿ ಮಟನ್ ಚಾಪ್ಸ್ ಕೂಡ ಮಾಡಿದರು. ಮಟನ್ ಚಾಪ್ಸ್ ಇದೆ. ಯಾರಿಗಿಷ್ಟ ಅವರು ಮಟನ್ ಚಾಪ್ಸ್ ತಿನ್ನಲಿ, ಇನ್ಯಾರಿಗಿಷ್ಟ ಅವರು ಚಿಕನ್ ಚಾಪ್ಸ್ ತಿನ್ನಲಿ. ಸೊ ಮಟನ್ನು ಚಿಕನು ಎರಡೂ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ನೇ. ಸೊ ನಾನು ಕೂಡ ಮಟನ್ ಇತ್ತು ಇನ್ನು ಲಾಸ್ಟಲ್ಲಿ, ಸೊ ನಾನು ಕೂಡ ಮಟನ್ ಚಾಪ್ಸು ಚಪಾತಿ ತಿಂದೆ. ಇನ್ನೆಲ್ಲ ಆದಮೇಲೆ ಇನ್ನು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡಿರೋದು ಬಟ್ಟೆಗಳೆಲ್ಲ ಇತ್ತು. ಎಲ್ಲನೂ ಒಂದೇ ಸಲ ಪೂರ್ತಿ ವಾಷಿಂಗ್ ಮಿಷಿನ್ಗೆ ಹಾಕಿ ಒಗೆದು ನೀಟಾಗಿ ಒಣಗಾಕಿ ಇನ್ನು ಅದನ್ನೆಲ್ಲ ರೆಡಿ ಮಾಡಿ ಆಫೀಸ್ಗೆ ಅಂತೇಳಿ ರೆಡಿ ಆದೆ. ಇವತ್ತು ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಗ್ರ್ಯಾಂಡ್ ಸಿರೇನ್ ಹೋಟೆಲ್ಗೆ ಹೋಗಬೇಕಿತ್ತು. ಇವತ್ತು ಹೊಸದಾಗಿ ನಮ್ಮಲ್ಲಿ ಯಾರೆಲ್ಲ ಪ್ರಮೋಷನ್ಸ್ ತೊಗೊಂಡಿದ್ದಾರೆ ಅವ್ರಿಗೆ ಗ್ರ್ಯಾಂಡ್ ಸಿರೇನ್ ಹೋಟೆಲಲ್ಲಿ 2 ಡೇಸ್ ಮೀಟಿಂಗ್ನ ಅರೇಂಜ್ಮೆಂಟ್ ಮಾಡಿಕೊಂಡಿದ್ದೀವಿ. 2 ಡೇಸ್ ಅಂದರೆ 1 ಡೇ, ಸೊ ಅಲ್ಲೇ ಸ್ಟೇ ಇರ್ತಾರೆ ಅವರು. ಸೊ ಹಾಗಾಗಿ ಒಂದು 30 ಮೆಂಬರ್ಸ್ವರೆಗೂ ಈ ಸಲ ಹೊಸದಾಗಿ ಪ್ರಮೋಷನ್ ಆಗಿರೋರಿದ್ದಾರೆ. ಸೊ ಅವ್ರಿಗೆ ಅಂಥೇಳಿ ಗ್ರ್ಯಾಂಡ್ ಸಿರೇನ್ ಹೋಟೆಲಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಗ್ರ್ಯಾಂಡ್ ಸಿರೇನ್ ಹೋಟೆಲ್ಲು ಸೊ ನಮ್ಗೆ ಹತ್ರ ಇದೆ, ಸೊ ಚೆನ್ನಾಗಿದೆ. ಹಾಗಾಗಿ ಇದೇ ಬೆಸ್ಟು ಅಂಥೇಳಿ ಬೇರೆ ಎಲ್ಲದಕ್ಕಿಂತ ಹೋಲಿಸ್ಕೊಂಡು ಇದರಲ್ಲೇ ಕಂಫರ್ಟಬಲ್ ಆಗಿರ್ಬೋದು ಅಂಥೇಳಿ ಸೊ ಇದನ್ನೇ ಬುಕ್ ಮಾಡಿರೋದು. ಸೊ ಇಷ್ಟು ದಿನ ಸ್ವಲ್ಪ ದೊಡ್ಡ ಹಾಲ ಬುಕ್ ಮಾಡ್ತಾಯಿದ್ವಿ. ಸೊ ಇಲ್ಲಿ ಎಲ್ರಿಗೂ ಬೊಫೆಟ್ ಊಟನ ಬಡಿಸ್ತಾ ಇದ್ದು. ಬಟ್ ಈ ಸಲ ಇಲ್ಲೇ 30 ಜನ ಆದ್ದರಿಂದ ಇದೇ ಸಾಕು ಅಂತೇಳಿ ಇಲ್ಲೇ ಪಕ್ಕದಲ್ಲಿ ಹಾಲಲ್ಲಿ 30 ಜನದ ಮೀಟಿಂಗ್ ಅರೇಂಜ್ಮೆಂಟ್ ಆಗಿದೆ. ಇಲ್ಲೇ ಇನ್ನು ಉಳಿದ ಜಾಗದಲ್ಲಿ ಲಂಚು ಇಲ್ಲೇ ಕೂಡ ಕೊಡ್ತಾರೆ ಅಂತ ಹೇಳಿದ್ರು. ಇನ್ನು ಆಲ್ಮೋಸ್ಟ್ ನಾನು ಹೋಗೋ ಟೈಮ್ ಹೊತ್ತಿಗೆ ಒಂದು 20-25 ಮೆಂಬರ್ಸ್ ಬಂದಿದ್ದಾರೆ. ಇನ್ನೊಂದು 5-6 ಜನ ಬರೋರಿದ್ದಾರೆ. ಸೊ ಹಾಗಾಗಿ ಒಂದು 10 ನಿಮಿಷ ಅವ್ರಿಗೆಲ್ಲ ವೆಯ್ಟ್ ಮಾಡೋಣ ಅಂಥೇಳಿ ಎಲ್ಲರನ್ನೂ ವೆಲ್ಕಮ್ ಮಾಡಿ ಎಲ್ರಿಗೂ ವಿಶ್ ಮಾಡಿ. ಸೊ ಈ 2 ಡೇಸು ಏನು ಅಜೆಂಡಾ ಇದೆ ಈ ಒಂದು ಮೀಟಿಂಗ್ ಬಗ್ಗೆ ಇಲ್ಲಿ ಬಂದಿರೋದ್ರಿಂದ ಸೊ ಏನೆಲ್ಲ ಯೂಸ್ಫುಲ್ ಇದೆ, ಏನೆಲ್ಲ ತಿಳ್ಕೊಬೋದು ಅನ್ನೋದ್ರ ಬಗ್ಗೆ ಸೊ ಸ್ವಲ್ಪ 1-2 or 3 ಲೈನಲ್ಲಿ ನಮ್ಮ ಮ್ಯಾನೇಜರ್ ಗೈಡ್ ಮಾಡ್ತಾಯಿದ್ರು. ಅದಾದಮೇಲೆ ಇದಕ್ಕೆ ಅಂತಲೇ ಬಂದಿರುವಂತಹ ಟ್ರೈನರು ಜ್ಯೋತಿ ಮೇಡಮ್ಮು ಅವರು ಈ ಥರ ಒಂದು ಟ್ರೈನಿಂಗ್ ಸೆಕ್ಷನ್ನ ಸ್ಪೆಷಲಾಗಿ ಕಂಡಕ್ಟ್ ಮಾಡ್ತಾರೆ. ಸೊ ಹೊರಗಡೆ ಎಲ್ಲೆಲ್ಲಿದ್ದರೂ ಕೂಡ ಈ ಥರ ಒಂದು ಸ್ಪೆಷಲ್ ಟ್ರೈನಿಂಗ್ ಇವರೇ ತೊಗೊಳ್ಳೋದು. ಸೊ ನಮಗಂತೂ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾರೆ. ಹಾಗಾಗಿ ನಮ್ಮ ಒಂದು ಮೀಟಿಂಗಿಗೆ ನಾವು ಯಾವಾಗಲೂ ಇವರನ್ನೇ ಕೂಡ ಕರೆಯುವಂಥದ್ದು. ಇನ್ನು ಮ್ಯಾನೇಜರ್ಸ್ ಎಲ್ಲರೂ ಇನ್ಯಾರು ಮಿಸ್ ಆಗಿದ್ದಾರೆ ಬರೋರು ಅವರೆಲ್ಲರಿಗೂ ಕಾಲ್ ಮಾಡಿ ಕರಿತಾ ಇದ್ದಾರೆ. ಇನ್ನು ನಮ್ಮ ಕಡೆಯಿಂದ ನಮ್ಮ ಗ್ರೂಪಿಂದ ಯಾರು ಬರಬೇಕಿತ್ತು ಬಂದಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡಿ ಕೂರಿಸಿ ಇನ್ನು ನೆಕ್ಸ್ಟು ಎಲ್ಲರ ಕೈಲೂ ಅಂದರೆ ಟಾಪರ್ಸ್ ಯಾರಿದ್ದಾರೆ ಅದರಲ್ಲೂ ಕೂಡ ಅವ್ರ ಕೈಲಿ ಒಂದು 5 ಜನ ಕೈಲಿ ದೀಪ ಬೆಳಗಿಸಿ ವೆಲ್ಕಮ್ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ಹೊರಗಡೆ ಬಂದು ನೋಡೋದಾದರೆ ಇದು ಮೇಲ್ಗಡೆ ರೂಮ್ಸ್ ಬುಕ್ಕಿಂಗ್ಗಳು ಆಗಿದೆ ಎಲ್ಲರಿಗೂ. ಇನ್ನು ಬಂದವರು ಆರಾಮಾಗಿ ಈವ್ನಿಂಗಲ್ಲಿ ಇಲ್ಲಿ ಕೂತ್ಕೊಂಡು ಅಚ್ಚುಕಟ್ಟಾಗಿ ಮಾತಾಡ್ಬೋದು. ಇನ್ನು ನಮ್ಮ ಕಡೆಯವರೆಲ್ಲ ಬಂದರು, ಮಾತಾಡಿಸಿ ಕೂರಿಸಿ ಎಲ್ಲ ಆದಮೇಲೆ ನಾನು ಆಫೀಸ್ಗೆ ಅಂತ ಹೇಳಿ ಬಂದೆ. ಇನ್ನು ಆಫೀಸಲ್ಲಿ ಇನ್ನು ನೆಕ್ಸ್ಟು ನಮ್ಮದು COP ಇದೆ ಮೌರ್ಯ ಪ್ಯಾಲೇಸಲ್ಲಿ. ಸೊ ಅದಕ್ಕೆಲ್ಲರಿಗೂ ಸ್ವಲ್ಪ ಫಾಲೋಅಪ್ ಮಾಡಬೇಕಿತ್ತು ಅಂಥೇಳಿ ಫಾಲೋಅಪ್ ಮಾಡೋಣ ಅಂತೇಳಿ ಎಲ್ರಿಗೂ ಫಾಲೋಅಪ್ ಮಾಡ್ತಿದ್ದೆ. ಸೊ ಮಧ್ಯಾಹ್ನ ಊಟಕ್ಕೆ ನಾನೇನು ತೊಗೊಂಡೋಗಿರಲಿಲ್ಲ, ಅಲ್ಲೇ ಬಾತು ಮತ್ತು ಒಂದು ಉದ್ನೋಡೆ ತಗೊಂಡು ತಿಂದ್ಕೊಂಡು ಅಲ್ಲಿಂದ ಸುಮಂಗಲಿ ಸಿಲ್ಕ್ಸ್ಗೆ ಹೋಗಬೇಕಿತ್ತು. ಸೊ ನನ್ನ ಮಗಳು ಇದು SSLC ಲಾಸ್ಟ್ ಇಯರು. ಸೊ ಸ್ಕೂಲಲ್ಲಿ ಸೆಂಡ್ ಆಫ್ ಇದೆ. ಸೆಂಡ್ ಆಫ್ ಅಂತೂ ಎಲ್ರಿಗೂ ಇದ್ದೇ ಇರುತ್ತೆ ಪ್ರತಿ ಲಾಸ್ಟ್ ಇಯರ್ಗೆ. ಅಂದರೆ 7th ಲಾಸ್ಟ್ ಆಗುತ್ತೆ ಅಂದರೆ 7thಲ್ಲೂ ಕೂಡ ಮಾಡ್ತಾಯಿದ್ರು. 10th ಸ್ಟ್ಯಾಂಡರ್ಡ್ ಆದ್ದರಿಂದ 10thಲ್ಲಿ ಕಂಪಲ್ಸರಿ ಸೆಂಡ್ ಆಫ್ ಮಾಡೇ ಮಾಡ್ತಾರೆ. ಸೆಂಡ್ ಆಫ್ಗೆ ಒಂದು ಸೆಮಿ ಸ್ಯಾರಿ ಅಂದರೆ 1 ಮಿನಿಟ್ ಸ್ಯಾರಿ ಸ್ಟಿಚ್ ಆಗಿರುತ್ತಲ್ಲ, ಸೊ ಆ ಥರ ಸ್ಯಾರಿ ಬೇಕು ಅಂತ ಕೇಳಿದ್ಲು. ಸೊ ನಾನು ಅರ್ಧಕ್ಕೆ ಸುಮಂಗಲಿಲಿ ಇರುತ್ತೆ, ಹಾಗಾಗಿ ನೋಡೋಣ ಅಂತ ಬಂದೆ. ಸೊ ಇಲ್ಲಿ ಬಂದು ತುಂಬ ದಿನ ಆಗಿತ್ತು. ಬಂದು ನೋಡಿದ್ರೆ ಎಲ್ಲ ರೆವಲ್ಯೂಷನ್ ಮಾಡ್ತಾಯಿದ್ದಾರೆ, ಹೊಸ್ದಾಗಿ ಏನೋ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ. ಆದರೂ ಕೂಡ ಅದರಲ್ಲೂ ಸ್ಯಾರೀಸ್ಗೆಲ್ಲ ಜೋಡಿಸಿದ್ದಾರೆ. ತೊಗೊಳ್ಳೋರೆಲ್ಲ ತೊಗೋತಾ ಇದ್ದಾರೆ, ನೋಡೋರೆಲ್ಲ ನೋಡ್ತಾ ಇದ್ದಾರೆ. ಸ್ವಲ್ಪ ಚೇಂಜಸ್ನ ಮಾಡಿದ್ದಾರೆ, ಬಿಲ್ ಕೌಂಟ್ರು ಇರ್ಬೋದು. ಸೊ ಎಲ್ಲ ಪ್ಲೇಸಸ್ಗಳೆಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಇನ್ನು ಮೇಲ್ಗಡೆ ಎಲ್ಲ ವರ್ಕ್ ನಡೀತಾನೇ ಇದೆ. ಬಟ್ ಏನು ಅಂದರೆ ಯಾವ ಥರ ಅದು ಧೂಳು ಅಂತ ಏನು ಅನ್ನಿಸ್ಲಿಲ್ಲ. ಹಾಗಾಗಿ ಎಲ್ಲರೂ ಸ್ಯಾರೀಸ್ ನೋಡ್ತಾ ಇದ್ದಾರೆ, ಇಷ್ಟ ಆದದ್ದು ತೊಗೋತಾ ಇದ್ದಾರೆ. ಫಸ್ಟ್ ಫ್ಲೋರ್ ಆದ್ದರಿಂದ ಇಲ್ಲಿ ಸಿಂಪಲ್ ಸ್ಯಾರಿಗಳು ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ 150-200 ಸ್ಟಾರ್ಟ್ ಆಗುತ್ತೆ ಸಿಂಪಲ್ ಸ್ಯಾರೀಸ್ ಇಲ್ಲಿ. ಡೈಲಿ ವೇರ್ಸ್ಗೆ
ಯಾರೆಲ್ಲ ಯೂಸ್ ಮಾಡ್ತಾರೆ. ಸೊ ಸಾಮಾನ್ಯವಾಗಿ ಹೆಚ್ಚು ಈ ಸುಮಂಗಲಿಲೇ ತೊಗೊಳ್ಳೋದು. ಯಾಕೆಂದರೆ ಬೇರೆದಕ್ಕೆ ಹೋಲಿಸ್ಕೊಂಡ್ರೆ ಈ ಥರ ಸ್ಯಾರೀಸ್ಗಳು ಸುಮಂಗಲಿ ಸಿಲ್ಕ್ಸ್ಗಲ್ಲಿ ಸ್ವಲ್ಪ ಕಡಿಮೆ ಅಂಥೇಳಿ. ಇಲ್ಲಂತೂ ಫಂಕ್ಷನ್ಸೇ ಆಗಬೇಕು ಅಂತೇನಿಲ್ಲ, ಇಲ್ಲ ಯಾವ್ದಾದ್ರು ಹಬ್ಬಗಳೇ ಬರಬೇಕು ಅಂತೇನಿಲ್ಲ. ಯಾವಾಗ ಇಷ್ಟ ಆಗುತ್ತೆ ಅವಾಗೆಲ್ಲ ಬಂದು ಇಲ್ಲಿ ತೊಗೊಂಡೋಗ್ತಾರೆ. ಇಲ್ಲಂತೂ ಯಾವತ್ತೂ ಜನ ಇಲ್ಲ ಅಂತಲೇ ಇಲ್ಲ, ಯಾವಾಗಲೂ ಜನ ತುಂಬಿರ್ತಾರೆ. ನನಗೇನು ಅದೆಲ್ಲ ಏನು ನೆಸೆಸಿಟಿ ಇರಲಿಲ್ಲ. ಆದರೂ ಕೂಡ ಒಂದು ರೌಂಡ್ ನೋಡೋಣ ಅಂತೇಳಿ ನೋಡಿಕೊಂಡು ಮೇಲ್ಗಡೆ ಹೊರಡೋಣ ಅಂಥೇಳಿ ಹೊರಟೆ. ಮೇಲ್ಗಡೆ ಹೋಗ್ತಿದ್ದಂಗೆ ನನಗೆ ಬೇಕಾಗಿದ್ದಂಥ ಡ್ರೆಸ್ಸು ಇಲ್ಲೇ ಹಾಕಿದ್ದಾರೆ, ಡೆಮೋ ಹಾಕಿದ್ದಾರೆ. ಕಲರ್ ಚೆನ್ನಾಗಿದೆ, ಡಿಸೈನ್ ಚೆನ್ನಾಗಿದೆ, ಇಷ್ಟ ಆಯಿತು. ಸಿಂಪಲ್ಲಾಗಿದೆ, ಪ್ರೈಸು ಕೂಡ ಸಾಕು ಅನ್ನಂತ ಅನ್ನಿಸ್ತು. ಸೊ ಡೆಮೋ ಹಾಕಿರೋದು ನೋಡಿ ಫುಲ್ ಖುಷಿ ಆಯಿತು ನನಗೆ. ನಾನೇನು ತೊಗೋಬೇಕು ಅಂತ ಬಂದೆ, ಸೊ ಇಲ್ಲೇ ಇದೆ ಅನ್ನೋದು ಕನ್ಫರ್ಮ್ ಆಯಿತು. ಸರಿ, ಇನ್ನೂ ಬೇರೆ ಬೇರೆ ಪೀಸಸ್ಗಳಿರ್ಬೋದು, ಡಿಸೈನ್ಸ್ಗಳಿರ್ಬೋದು. ಸೊ ಯಾವುದ್ಯಾವ್ದು ಡಿಸೈನ್ಸ್ ಇದೆ ನೋಡೋಣ ಅಂತೇಳಿ ಒಳಗಡೆ ಬಂದೆ. ಇನ್ನು ಇಲ್ಲಿ ನೋಡಿದ ತಕ್ಷಣ ಇಲ್ಲೂ ಕೂಡ ಎಲ್ಲ ಡೆಮೋ ಹಾಕಿದ್ದಾರೆ ಒಂದಷ್ಟು ಪೀಸಸ್ಗಳು. ಕಲರ್ಸ್ ಎಲ್ಲ ಚೆನ್ನಾಗಿದೆ. ಇನ್ನು ಅದ್ರ ಜೊತೆಗೆ ಇಲ್ಲಿ ಮುಂದೆ ನೋಡೋದಾದರೆ ಫ್ಯಾನ್ಸಿ ಸ್ಯಾರೀಸ್ಗಳು ನೋಡಿದೆ. ಆ್ಯಕ್ಚುಲಿ ಇಲ್ಲೇ ಅದ್ರದ್ದು ಏನು ಸ್ಯಾರೀಸ್ ನಾನು ತೊಗೋಬೇಕು ಅಂತ ಏನು ಅಂದ್ಕೊಂಡಿದ್ದೆ ಆ ಸ್ಯಾರೀಸ್ಗಳ ಕೌಂಟರ್ ಇದ್ದೇನೆ. ಅದನ್ನು ಬಿಟ್ಟು ಫ್ಯಾನ್ಸಿ ಸ್ಯಾರೀಸ್ಗಳು ನೋಡಿದೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಸಿಂಪಲ್ಲಾಗಿ ಬ್ಲೌಸ್ ಹೊಲಿಸ್ಕೊಂಡು ಈ ಸ್ಯಾರಿ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನನ್ನ ಮಗಳಿಗೆ ಅಷ್ಟೊಂದು ಪೇಷನ್ಸ್ ಇಲ್ಲ, ಅವಳು ರೆಡಿ ವೇರೇ ಬೇಕು ಅಂತ ಕೇಳ್ತಾ ಇದ್ದಾಳೆ. ಇಲ್ಲಿ ನೋಡಿ ರೆಡಿ ವೇರ್ ಸ್ಯಾರೀಸ್ಗಳು ಇಲ್ಲೂ ಕೂಡ ಒಂದು 7-8 ಡೆಮೋ ಹಾಕಿದ್ದಾರೆ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ನನಗೆಲ್ಲ ಕಲರ್ಸು ಇಷ್ಟ ಆಯಿತು, ಎಲ್ಲ ಪ್ಯಾಟ್ರನು ಇಷ್ಟ ಆಯಿತು. ಸಿಂಪಲ್ಲಾಗಿದೆ. ಸೊ ಯಾರ ಒಂದು ಸಹಾಯನೂ ಇಲ್ದೇ ಅವರೇ ವೇರ್ ಮಾಡ್ಬೋದು. ಇನ್ನು ಅದನ್ನು ನೋಡಿಕೊಂಡು ಇನ್ನು ಏನೇನು ಬೇರೆ ಬೇರೆ ಸ್ಯಾರೀಸ್ಗಳಿದೆ ನೋಡೋಣ ಅಂಥೇಳಿ ಬಂದೆ. 3D ಸ್ಯಾರಿಯಲ್ಲಿ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಬಂದಿದೆ. ಜೊತೆಗೆ ಮೈಸೂರು ಸಿಲ್ಕ್ ಚೆನ್ನಾಗಿ ಬಂದಿದೆ, ಟಿಶ್ಯೂ ಸಿಲ್ಕು ತುಂಬಾ ಇದೆ. 5,000-6,000 ರೂಪಾಯಿ ಒಳಗೆ ಸೀರೆಗಳಂತೂ ತುಂಬಾ ಇದೆ. ಸೊ ಅದು ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಅದರಲ್ಲೂ ನಂಗೆ ತುಂಬಾ ಇಷ್ಟ ಆಗಿದ್ದು ಅಂದರೆ ಫ್ಯಾನ್ಸಿ ಸ್ಯಾರೀಸ್ಗಳು. ಇನ್ನು ಅದೆಲ್ಲ ನೋಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪು ನೋಡೋಣ ಅಂತ ಹತ್ತುತ್ತಾ ಇದೆ. ಇನ್ನು ಇಲ್ಲೇ ಡೆಮೋಗೆ ಕೆಲವೊಂದು ಡ್ರೆಸ್ಗಳನ್ನ ಹಾಕಿದ್ದಾರೆ. ಇದು ಕೂಡ ಸ್ವಲ್ಪ ವೆರೈಟಿಯಾಗಿ ಹೊಸ ಪ್ಯಾಟ್ರನ್ ಆಗಿ ಬಂದಿರೋವಂಥದ್ದು, ಹೊಸದು. ಇಲ್ಲಿ ಹಾಕಿರೋ ಗೊಂಬೆಗೆ ಹಾಕಿರೋ ಪ್ಯಾಟ್ರನ್ ಕೂಡ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಇನ್ನು ಮುಂದೆ ನೋಡೋದಾದರೆ ಶಾರ್ಟ್ ಫ್ರಾಕು, ನ್ಯೂ ಇಯರ್ಗೆ ತುಂಬಾ ಸೂಟೇಬಲ್ ಆಗುವಂತಹ ಫ್ರಾಕು. ನ್ಯೂ ಇಯರ್ ಅಂತೂ ಮುಗ್ದೋಯ್ತು, ಎಲ್ಲೂ ಹೋಗಲಿಲ್ಲ. ಬಟ್ ಆ ಫ್ರಾಕ್ ನಂಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ. ಇನ್ನು ಕೆಲವೊಂದು ಹೊಸ ಡ್ರೆಸ್ಸಸ್ಗಳೆಲ್ಲ ಡೆಮೋಗೆ ಅಂತ ಹಾಕಿದ್ದಾರೆ. ಇನ್ನು ಇಲ್ಲಿ ಫುಲ್ಲು ಡ್ರೆಸ್ ಪೀಸಸ್ಗಳು ಸಿಗುತ್ತೆ. ಚಿಕ್ಕ ಮಕ್ಕಳಿಗೆ ಚೆನ್ನಾಗಿ ಸಿಗುತ್ತೆ, ದೊಡ್ಡವ್ರಿಗೂ ಚೆನ್ನಾಗಿ ಸಿಗುತ್ತೆ. ರೆಡಿ ಡ್ರೆಸ್ಗಳು ಕೂಡ ಸಿಗುತ್ತೆ. ಟಾಪ್ಗಳು ಇರ್ಬೋದು, ಲೆಗ್ಗಿನ್ಸ್ಗಳಿರ್ಬೋದು, ಜೀನ್ಸ್ಗಳಿರ್ಬೋದು, ಜೀನ್ಸ್ ಟಾಪ್ಗಳಿರ್ಬೋದು. ಈ ಒಂದು ಫ್ಲೋರಲ್ಲಿ ಅದೆಲ್ಲ ಸಿಗುತ್ತೆ. ಸುಮಂಗಲಿ ಸಿಲ್ಕ್ಸು ಈ ಒಂದು ಪ್ಲೇಸಲ್ಲಿ 4 ಫ್ಲೋರ್ ಇದೆ. ಒಂದು ಸ್ಯಾರೀಸು, ಸಿಂಪಲ್ ಸ್ಯಾರೀಸು, ಒಂದು ಈ ಥರ ಗ್ರ್ಯಾಂಡ್ ವೇರ್ ಸ್ಯಾರೀಸು, ಪ್ಲಸ್ಸು ನೆಕ್ಸ್ಟ್ ಬಂದರೆ ಎಲ್ಲ ಪೂರ್ತಿ ಸ್ಟಿಚಸ್ ಮಾಡ್ಕೊಳ್ಳೋದಕ್ಕೆ ಪೀಸಸ್ಗಳು, ಡ್ರೆಸ್ ಪೀಸಸ್ಗಳು ತುಂಬಾ ಚೆನ್ನಾಗಿ ಸಿಗುತ್ತೆ. ಇನ್ನು ಅದ್ರ ಮೇಲೆ ಹೋಗೋದಾದರೆ ರೆಡಿ ವೇರ್ ಡ್ರೆಸ್ಸಸ್ಗಳಿದೆ. ಪ್ಲಸ್ಸು ಅದು ಇನ್ನೂ ಒಂದು ಫ್ಲೋರ್ ಇದೆ. ಇನ್ನೊಂದು ಫ್ಲೋರಲ್ಲಿ ಜೆಂಟ್ಸ್ಗೆ ಸಂಬಂಧಪಟ್ಟ ಕೆಲವೊಂದು ಡ್ರೆಸ್ ಪೀಸಸ್ಗಳು ಸಿಗುತ್ತೆ. ಅದ್ರ ಜೊತೆಗೆ ಅಲ್ಲೂ ಕೂಡ ಸಿಂಪಲ್ ಸ್ಯಾರೀಸ್ಗಳು ಸಿಗುತ್ತೆ. ಸೊ ಎಲ್ಲರಿಗೂ ತುಂಬಾ ಯೂಸ್ಫುಲ್ ಇದೆ. ಇನ್ನು ನಾನು ಇದು ರೆಡಿಮೇಡ್ ಡ್ರೆಸ್ ಇರುವಂತಹ ಪ್ಲೇಸು. ಇಲ್ಲಿ ಟಾಪ್ಗಳು ಕೂಡ ಇದೆ. ನೋಡೋಣ ಅಂತ ಅಂದ್ಕೊಂಡೆ, ಬಟ್ ಕಲರ್ ಕಾಂಬಿನೇಷನ್ ಅಷ್ಟು ಇಷ್ಟ ಆಗಲಿಲ್ಲ. ನನಗೆ ಇಷ್ಟ ಆಗಿದ್ದು ಡ್ರೆಸ್ಗಳಲ್ಲಿ ಸೈಜ್ ಸಿಗಲಿಲ್ಲ. ಲೆಗ್ಗಿನ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಇನ್ನು ಜೀನ್ಸ್ ಮೇಲೆ ಟಾಪ್ಗಳು ನೋಡೋಣ ಅಂತ ಬಂದೆ. ಕೆಲವೊಂದು ಟಾಪ್ ಇಷ್ಟ ಆಯಿತು, ಬಟ್ ಅದು ನನಗೆ ಕಾಲರ್ ಇದ್ದರೆ ಇಷ್ಟ ಆಗಲ್ಲ. ಸೊ ಎಲ್ಲ ಕಾಲರ್ ಇರೋದೇ ಜಾಸ್ತಿ ಇರೋದು ಈ ಸಲ. ಸೊ 1-2-3 ನೋಡಿದೆ ಅಷ್ಟೇ. ಇನ್ನೊಂದೆರಡು ಟೀ ಶರ್ಟ್ ನೋಡಿದೆ ನನ್ನ ಮಗಳಿಗೆ ಅಂತ, ಅದು ಅವಳಿಗೆ ಸೈಜು ಕರೆಕ್ಟಾಗಿ ಸಿಗಲಿಲ್ಲ. ಸೊ ಹಾಗಾಗಿ ಬೇಡ ಅಂಥೇಳಿ ಬಂದೆ. ಇನ್ನು ನೆಕ್ಸ್ಟ್ ಮುಂದೆ ಹಾಗೆ ನೋಡ್ಕೊಳ್ಳೋದಾದರೆ ಹೊಸ ಪ್ಯಾಟ್ರನಲ್ಲಿ ಪ್ಯಾಂಟ್ಗಳು ಬಂದಿದೆ. ತುಂಬಾ ಇಷ್ಟ ಆಯ್ತು ನನಗೆ. ಜೀನ್ಸೆಲ್ಲ ಕೂಡ ಬೆಲ್ ಬಟನ್ ಪ್ಯಾಂಟ್ ಥರ ತುಂಬ ಚೆನ್ನಾಗಿ ಬಂದಿದೆ, ಅದು ಇಷ್ಟ ಆಯಿತು. ಬಟ್ ಅವಳನ್ನ ಕರ್ಕೊಂಡು ಬಂದು ಸೈಜ್ ತೊಗೊಂಡೋದ್ರೇ ಬೆಸ್ಟು. ಕೆಲವೊಂದು ಸೈಜು ನಾವು ಕಣ್ಣಲ್ಲಿ ನೋಡಿದ ಅಳತೆಗೆ ಸರಿ ಹೋಗೋದಿಲ್ಲ. ಸೊ ಹಾಗಾಗಿ ಅದನ್ನೇನು ತೊಗೊಳ್ಳಿಲ್ಲ. ಇನ್ನು ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಪ್ಯಾಟ್ರನ್ಗಳು ಇದೆಲ್ಲ ರೆಡಿಮೇಡ್ ಡ್ರೆಸ್ಸಸ್ಗಳು.
ನೋಡಿ ಚೆನ್ನಾಗಿದೆ ಇದು ಹೊಸ ಪ್ಯಾಟ್ರನು. ಆ್ಯಕ್ಚುಲಿ ಇದು ತುಂಬ ಹಳೆ ಪ್ಯಾಟ್ರನ್, ಇವಾಗ ಹೊಸ್ದಾಗಿ ಅದೇ ಬಂದಿದೆ. ಸೊ ಲೆಹಂಗಾಗಳು ಎಲ್ಲ ಕಲರ್ಫುಲ್ ಲೆಹಂಗಾಗಳು ಸಕ್ಕತ್ತಾಗಿದೆ, ಒಂದಕ್ಕೊಂದು ಚೆನ್ನಾಗಿದೆ. ಕಲರ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು, ಎಲ್ಲ ಲೈಟ್ ಕಲರ್ಸು. ಇನ್ನು ಅವಳಿಗೇನು ಲೆಹಂಗಾ ಬೇಡ ಅಂತ ಹೇಳಿದ್ಲು, ಹಾಗಾಗಿ ಮೇಲೆ ಹೋಗೋದೇ ಬೇಡ ಅಂತ ನಾನು ಹೋಗಲೇ ಇಲ್ಲ, ವಾಪಸ್ ಕೆಳಗಡೆ ಇಳ್ಕೊಂಡು ಬಂದೆ. ಲಿಫ್ಟಲ್ಲಿ ಹೋಗೋಣ ಅಂದರೆ ಲಿಫ್ಟಲ್ಲಿ ಆಲ್ಮೋಸ್ಟ್ ಎಲ್ಲ ಅಲ್ಲೇ ಫಿಲ್ ಆಗಿಬಿಟ್ಟಿದ್ರು. ಹಾಗಾಗಿ ನಿಧಾನಕ್ಕೆ ಸ್ಟೇರ್ ಕೇಸ್ನೇ ಇಳ್ಕೊಂಡು ಹೋಗೋಣ ಅಂತೇಳಿ ಬಂದೆ. ಇಲ್ಲೆಲ್ಲ ಡೆಮೋ ಹಾಕಿರೋದು ಟಾಪ್ಗಳೆಲ್ಲ. ಕೆಲವೊಂದು ಬಟ್ಟೆ ಚೆನ್ನಾಗಿದೆ, ಕೆಲವೊಂದು ಡ್ರೆಸ್ ಏನಾಗುತ್ತೆ ಅಂದರೆ ನಾವು ತುಂಬಾ ದೊಡ್ಡ ಡ್ರೆಸ್ ತೊಗೊಂಡು ಸ್ಟಿಚ್ ಮಾಡ್ಕೊಂಡ್ರೆ ಫಿನಿಶಿಂಗ್ ಗೊತ್ತಾಗುತ್ತೆ. ಸೊ ಹಾಗಾಗಿ ಆ ಥರ ತೊಗೊಳ್ಳೋದೇ ಬೇಡ ಅಂಥೇಳಿ ಬಂದೆ. ನೋಡಿ ಇದು ಚೆನ್ನಾಗಿದೆ, ಇದು ಹೊಸ ಪ್ಯಾಟ್ರನ್ನು. ಈ ಡ್ರೆಸ್ಸು ಇಷ್ಟ ಆಯಿತು. ಇನ್ನು ನನಗೆ ಬೇಕಾಗಿರೋದಂತೂ ಸಿಕ್ತು, ಬಟ್ ಸೈಜು ಯಾವುದೂ ಸಿಗಲಿಲ್ಲ. ತುಂಬ ಬೇಜಾರಾಯಿತು. ಅದೇನೆ ಹೊಸ ಹೊಸ ಪ್ಯಾಟ್ರನ್ಗಳು ಚೆನ್ನಾಗಿ ಬಂದಿದೆ. ಇನ್ನು ಬೇರೆ ಕಡೆ ಎಲ್ಲರೂ ನೋಡಬೇಕು ಅದೇ ಪ್ಯಾಟ್ರನಲ್ಲಿ ಸೈಜ್ ವೈಸು. ಆನ್ಲೈನಲ್ಲಿ ಬುಕ್ ಮಾಡೋಣ ಅಂದರೆ ಅದು ಕೂಡ ಸೈಜ್ ವೈಸು ಒಂದೊಂದು ಸಲ ಕರೆಕ್ಟಾಗಿ ಬರುತ್ತೆ, ಒಂದೊಂದು ಸಲ ಬರಲ್ಲ. ಬಟ್ ಇದು ಇಂಪಾರ್ಟೆಂಟು, ನಮಗೆ ಎಕ್ಸ್ಚೇಂಜ್ ಮಾಡೋದಕ್ಕೆಲ್ಲ ಟೈಮ್ ಇಲ್ಲ. ಸೊ ಹಾಗಾಗಿ ಇಲ್ಲೇ ಡೈರೆಕ್ಟಾಗಿ ನೋಡಿ ತೊಗೊಂಡ್ರೆ ಒಳ್ಳೆಯದು ಅಂತೇಳಿ ಇಲ್ಲಿಗೆ ಬಂದೆ. ಇಲ್ಲಿ ಸಿಗಲಿಲ್ಲ. ಇನ್ನು ನೆಕ್ಸ್ಟು ಇವಾಗ ಟೈಮ್ ಇಲ್ಲ, ಇನ್ನೊಂದು ಸಲ ಯಾವಾಗಲಾದ್ರು ಮನ್ನಾರ್ಸು ಇಲ್ಲಾಂದರೆ ಸುದರ್ಶನ್ ಸಿಲ್ಕೋ ಇಲ್ಲ ಸಿಂಧಿಲಲ್ಲಿ ಒಂದು ಸಲ ಚೆಕ್ ಮಾಡಬೇಕು. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಇನ್ನು ಒಂದು ರೌಂಡು ಮನ್ನಾರ್ಸ್ಗೆ ಹೋಗಬೇಕಿತ್ತು. ಮನ್ನಾರ್ಸಲ್ಲಿ ನಾನು ಕೆಲವೊಂದು ಬುಕ್ಸ್ ತೊಗೋಬೇಕಿತ್ತು. ಸೊ ಬುಕ್ಸ್ ತೊಗೊಂಡು ಹೋಗೋಣ ಅಂಥೇಳಿ ಮನ್ನಾರ್ಸಿಗೆ ಬಂದೆ. ಯಾಕೆಂದರೆ ಇನ್ನು ನಮಗೆ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ, ಟ್ರೈನಿಂಗ್ ಬ್ಯಾಚಸ್ಸು. ಸೊ ಟ್ರೈನಿಂಗ್ ಬ್ಯಾಚಸ್ ಸ್ಟಾರ್ಟ್ ಆದಾಗ ಕೆಲವೊಂದು ಬುಕ್ಸ್ಗಳು ಪೆನ್ಗಳೆಲ್ಲ ಕೊಡಬೇಕು. ಸೊ ಸ್ವಲ್ಪ ಬುಕ್ಸ್ಗಳು ತೊಗೋಬೇಕಿತ್ತು. ಮತ್ತು ಹಾಗೆ ಹೂ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸೊ ಮಾರ್ಕೆಟ್ ರೋಡಲ್ಲಿ ಬರ್ತೀನಿ ಅಂದರೆ ಫಸ್ಟ್ ಕೇಳೋದೇ ಹೂವು. ಇಲ್ಲಾಂದರೆ ನಾನೇನಾದ್ರು ಅಡುಗೆ ಮಾಡಬೇಕು ಅಂದರೆ ಫಸ್ಟು ನಾನು ಹೋಗೋದೇ ತರಕಾರಿ ಕಡೆಗೆ, ಸೊಪ್ಪು ಕಡೆಗೆ. ಇಲ್ಲಂತೂ ಫ್ರೆಶ್ ಆಗಿರೋ ತರಕಾರಿ ಸೊಪ್ಪುಗಳು ತುಂಬಾ ಚೆನ್ನಾಗಿ ಸಿಗುತ್ತೆ. ಮತ್ತು ವೆರೈಟೀಸ್ ತರಕಾರಿ ಒಂದೇ ಕಡೆ ಸಿಗುತ್ತೆ, ಹುಡ್ಕೊಂಗಿರಲ್ಲ. ಹಾಗಾಗಿ ಅಲ್ಲಿ ಇಲ್ಲಿ ಒಂದೊಂದು ತೊಗೊಳ್ಳೋ ಬದಲು ಇಲ್ಲಿ ಒಂದೇ ಕಡೆ ಎಲ್ಲ ಸಿಗುತ್ತೆ ಅಂತ. ಸೊ 5 ನಿಮಿಷ 10 ನಿಮಿಷ ಲೇಟಾದರೂ ಪರವಾಗಿಲ್ಲ ಅಂಥೇಳಿ ಸೊ ಇಲ್ಲೇ ಪಾರ್ಕ್ ಮಾಡಿ ಸೈಡಲ್ಲಿ ಯಾವಾಗಲೂ ನಾನು ಮಾರ್ಕೆಟ್ಗೆ ಬರುವಂಥದ್ದು. ಇನ್ನು ಹೂಗಳು ನೋಡಿದ್ರೆ ಹೂಗಳಂತೂ ಇಲ್ಲೇ ಬೆಸ್ಟು, ಫ್ರೆಶ್ಶಾಗಿ ಸಿಗುತ್ತೆ. ₹1 ₹2 ಜಾಸ್ತಿ ಆದರೂ ಪರವಾಗಿಲ್ಲ, ಇಲ್ಲಿ ಫ್ರೆಶ್ ಆಗಿರುತ್ತೆ. ನಾವು ಒಂದು 2 ಡೇಸ್ ಹೆಚ್ಚಿಗೆ ಇಟ್ಟು ಹಾಕ್ಕೊಂಡ್ರೂ ದೇವ್ರುಗಳಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಬಿಡಿ ಹೂವನ್ನ ನಾನು ಸಾಮಂತಿಗೆ ಹೂವು ತೊಗೊಂಡೋಗಿದ್ದು ಆಲ್ಮೋಸ್ಟ್ ನಾನು 10 ಡೇಸ್ ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ಏನೂ ಆಗೋದಿಲ್ಲ. ಅದೇ ಕಟ್ಟಿರೋ ಮಾರನ್ನ ತೊಗೊಂಡು ಹೋದರೆ 3 or 4 ಡೇಸ್ಗೆ ಹಾಳಾಗುತ್ತೆ. ಇನ್ನು ಅಲ್ಲಿ ನನಗೆ ಬೇಕಾಗಿರೋದೆಲ್ಲ ತೊಗೊಂಡು ಇನ್ನು ಅಲ್ಲಿಂದ ಹೊರಡೋಣ ಅಂದ್ಕೊಂಡೆ. ಇನ್ನು ಮತ್ತೆ ಕಾಲ್ ಮಾಡಿದ್ರು, ಮಾರ್ಕೆಟಲ್ಲಿದ್ದರೆ ನನಗೂ ಬಿಡಿ ಹೂ ಬೇಕು ಅಂತ. ಸರಿ ಅಂತೇಳಿ ಸೊ ಬಿಡಿ ಹೂ ಕಡೆಗೆ ಬಂದು ಬಿಡಿ ಹೂವನ್ನ ತೊಗೊಂಡೆ. ಕೆಲವು ಕಡೆ ಅಷ್ಟು ಹೂವಿಲ್ಲ, ಇನ್ನು ಕೆಲವು ಕಡೆ ಚೆನ್ನಾಗಿದೆ ಹೂವು. ನಾನು ರೆಗ್ಯುಲರಾಗಿ ತೊಗೊಳ್ಳೋದು ಒಂದು ಕಡೆ, ಬಟ್ ಅಲ್ಲೂ ಏನಾದರೂ ಹೂವು ಅಷ್ಟು ಚೆನ್ನಾಗಿಲ್ಲ ಅಂದರೆ ಇನ್ನೊಂದೆರಡು ಕಡೆ ಇದೆ. ಸೊ ಅಲ್ಲಿ ತೊಗೋತೀನಿ. ನೋಡಿ ಇದು ಹೂವಂತೂ ಸಖತ್ತಾಗಿದೆ, ತುಂಬ ಏನು ದಪ್ಪನೂ ಇಲ್ಲ ಹೂವು, ತುಂಬ ಸಣ್ಣನೂ ಇಲ್ಲ, ಈ ಥರ ಇರಬೇಕು ಫ್ರೆಶ್ಶಾಗಿ. ಅದು ಅಲ್ಲದೆ ಇವಾಗ ಪೂರ್ತಿ ಮಾರ್ನಿಂಗು ಚಳಿ ಇದೆ, ಹಿಮ ಬಿದ್ದಿರುತ್ತೆ, ಅಂಥ ಹೂಗಳನ್ನ ನಾವು ತೊಗೊಂಡ್ರೆ ಏನಾಗುತ್ತೆ ಎಲ್ಲ ಪೂರ್ತಿ ಒಂದು 2 or 3 ಡೇಸ್ಗೆ ಫ್ರಿಜ್ಜಲ್ಲೆಲ್ಲ ಹಾಳಾಗ್ಬಿಡುತ್ತೆ. ಸೊ ಅದಕ್ಕಿಂತ ಬೆಸ್ಟು ನೋಡಿ ತೊಗೊಂಡ್ರೆ ಒಳ್ಳೆಯದು. 10 ದಿನ ಇಟ್ಟರೂ ಏನೂ ಆಗಲ್ಲ. ಇನ್ನು ನನ್ನ ಮಾರ್ಕೆಟ್ ಕೆಲಸ ಮುಗೀತು. ಅದಾದಮೇಲೆ ಕೆಲವೊಂದು ಐಟಮ್ಸ್ ತೊಗೋಬೇಕಿತ್ತು, ನೈ ಪಾಲಿಶು, ಒಂದು ಐಲೈನರು, ಒಂದು ಲಿಪ್ಸ್ಟಿಕ್ಕು. ಹಾಗಾಗಿ ಬಳೆ ಶಾಪ್ಗೆ ಅಂತ ಬಂದೆ. ಲಾಸ್ಟ್ ಟೈಮು ನಾನು ಇಲ್ಲೇ ಕೂಡ ಒಂದು ಲಾಂಗ್ ಸರ ತೊಗೊಂಡಿದ್ದೆ, ಜುಮ್ಕಿ ತೊಗೊಂಡಿದ್ದೆ, ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ರು. ಸೊ ನನಗೆ ಬೇಕಾಗಿದ್ದ ಐಟಮ್ಸ್ ಎಲ್ಲ ತೊಗೊಂಡು ಭಾರತಿ ಮನೆಗೆ ಬಂದೆ. ಅವರ ಒಂದು ಅಣ್ಣನ ಮಗಳಿಗೆ ಮಗು ಆಗಿತ್ತು. ಸೊ ನೋಡೋಕ್ಕಂತ ಊರಿಗೆ ಹೋಗೋಣ ಅಂತೇಳಿ ಹೊರಟ್ವಿ. ಅವ್ರ ಊರು ಬಂದು HD ಕೋಟೆ ಹತ್ರ ಹುಣಸೆಕೊಪ್ಪ ಅಂಥೇಳಿ ಊರಿದೆ. ಸೊ ಅವ್ರ ಊರದು. ಇನ್ನು ಕಾರಲ್ಲಾದ್ರಿಂದ ಬೇಗ ಹೋಗಿ ಬರ್ಬೋದು ಅಂಥೇಳಿ ಎಲ್ಲರೂ ಹೊರಟ್ವಿ. ಇನ್ನು ಮಗು ಹುಟ್ಟೆ ಆಲ್ಮೋಸ್ಟ್ 1 ತಿಂಗಳಾಗಿದೆ. ತುಂಬ ಚಿಕ್ಕ ಮಗುನೂ ಹೋಗೋಕ್ಕಾಗಲ್ಲ ಅಂಥೇಳಿ ನಾವೇ ವೆಯ್ಟ್ ಮಾಡ್ತಿದ್ವಿ. ಇನ್ನು ಟೈಮು ಅಡ್ಜಸ್ಟ್ ಆಗ್ತಾನೇ ಇರಲಿಲ್ಲ. 2-3 ಸಲ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಹೋಗೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಇವತ್ತು ಸೊ ಎಲ್ಲರೂ ಬೇಗ ರೆಡಿ ಆದ್ವಿ. ನಾನು ಕೂಡ ಮಾರ್ಕೆಟಲ್ಲಿದ್ದೆ, ಮಾರ್ಕೆಟಿಂದ ಬೇಗ ಬಂದೆ.
ಸೊ ಹೊರಡೋಣ ಅಂಥೇಳಿ ಎಲ್ಲರೂ ರೆಡಿ ಆದ್ವಿ. ಇಲ್ಲಿಂದ ಇನ್ನು ಸ್ಟಾರ್ಟು. ರೋಡು ಚೆನ್ನಾಗಿದೆ. ಇದು 2 ಕಡೆ ಹೋಗ್ಬೋದು. ಒಂದು ಬೊಗಾದಿ ರಿಂಗ್ ರೋಡ್ ಕಡೆಯಿಂದನೂ ಹೋಗ್ಬೋದು ಗದ್ಗೆ ಮೇಲೆ. ಅಲ್ಲಿಂದ ಹೋದರೆ ಒಂದು 4 ಕಿಲೋಮೀಟ್ರು ಕಡಿಮೆ ಆಗುತ್ತೆ. ಇನ್ನು ಇದು ಕೋಟೆ ರೋಡು ಅಂತಲೇ ಇದೆ, ಶ್ರೀರಾಮ್ಪುರ ಮೇಲೆ ಹೋಗೋದು. ಈ ರೂಟಲ್ಲಿ ಸಾಮಾನ್ಯ ಅವಾಗೆಲ್ಲ ಜಾಸ್ತಿ ಹೋಗ್ತಾ ಇದ್ದಿದ್ದು. ಬಟ್ ಇಲ್ಲಿಗಿಂತ ರೋಡು ಗದ್ಗೆ ರೋಡ್ ಚೆನ್ನಾಗಿದೆ. ಇದು ಮೇನ್ ರೋಡ್ ಬರುತ್ತೆ. ಇಲ್ಲೇ ವಿಷ್ಣು ಸ್ಮಾರಕ ಕೂಡ ಸಿಗುತ್ತೆ ಹೋಗ್ತಾ ಹೋಗ್ತಾ. ಇನ್ನು ಹೋಗ್ಬೇಕಾರೆಲ್ಲ ಬಿಸಿಲಿತ್ತು, ತುಂಬ ಸೆಕೆ ಆಗ್ತಿತ್ತು. ಇಲ್ಲಿ ನೋಡಿ ಯಾರೋ ಅಯ್ಯಪ್ಪಗೆ ಹೋಗೋರು ಎಲ್ಲ ರೆಡಿಯಾಗಿ ಅವರು ಹೋಗ್ತಾ ಇದ್ದಾರೆ. ಇನ್ನು ಸೀಸನ್ ಇದೊಂದು, ಹೋಗೋರೆಲ್ಲ ಹೋಗ್ತಾರೆ. ಇನ್ನು ಅಲ್ಲಿಂದ ಎಕ್ಸಾಕ್ಟಾಗಿ ನಾವು HD ಕೋಟೆ ಟೌನಿಗೆ ಬಂದ್ವಿ. ಟೌನಲ್ಲಿ ಇಲ್ಲಿ ಕಾಫಿ ಟೀ ತುಂಬಾ ಚೆನ್ನಾಗಿರುತ್ತೆ, ಮತ್ತು ಇಲ್ಲಿ ಪಪ್ಸು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ಕಾಫಿ ಟೀ ಕುಟ್ಕೊಂಡು ಪಪ್ಸು ತಿಂದ್ಕೊಂಡು ಅವಳು ಐಸ್ ಕ್ರೀಮ್ ತೊಗೊಂಡ್ಳು. ಐಸ್ ಕ್ರೀಮ್ ತಿಂದ್ಕೊಂಡು ಕೆಲವೊಂದು ಶಾಪಿಂಗ್ ಮಾಡಬೇಕಿತ್ತು. ಚಿಕ್ಕ ಮಗು ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಪಾಪುಗೆ ಬಟ್ಟೆ, ಮತ್ತು ಅವರ ತಂದೆ ಕೂಡ ಇದ್ದಾರಂತೆ ಇಲ್ಲೇ, ಅವ್ರಿಗೆ ಬಟ್ಟೆಗಳೆಲ್ಲ ಬೇಕು ಅಂತ ಹೇಳಿದ್ರು. ಸರಿ ಎಲ್ಲ ತೊಗೊಂಡು ಹೋಗೋಣ ಅಂಥೇಳಿ ಇಲ್ಲೇ ನಿಲ್ಲಿಸಿದ್ವಿ. ಬಂದಿದ್ದೇ ಗೊತ್ತಾಗಲಿಲ್ಲ, ತುಂಬ ಬೇಗನೆ ಬಂದ್ವಿ. ಕೆಲವೊಂದು ಶಾಪ್ಗಳು ಚೆನ್ನಾಗಿದೆ, ಇಷ್ಟ ಆಯಿತು. ಸೊ ಮಕ್ಕಳ ಬಟ್ಟೆಗಳು ತುಂಬ ವೆರೈಟಿಯಾಗಿ ಚೆನ್ನಾಗಿ ಸಿಕ್ತು. ದೊಡ್ಡವ್ರಿಗೂ ಬಟ್ಟೆಗಳು ಇಲ್ಲೇ ಚೆನ್ನಾಗಿದೆ. ಸ್ಯಾರೀಸ್ಗಳೆಲ್ಲ ತುಂಬ ಚೆನ್ನಾಗಿದೆ. ಮಗುಗೆ ಮತ್ತು ಅವ್ರ ತಂದೆಗೆ ಏನೇನು ಬೇಕು ಎಲ್ಲ ಒಂದು ಸಾಮಾನುಗಳನ್ನ ತೊಗೊಂಡ್ವಿ. ತೊಗೊಂಡಾದ್ಮೇಲೆ ನಾನು ಹೊರಗಡೆ ಬಂದೆ. ಹೊರಗಡೆ ಅಂತೂ ಸ್ವಲ್ಪ ಬಿಸಿಲಿತ್ತು. ಈವ್ನಿಂಗ್ ಆದರೂ ಕೂಡ 5 ಗಂಟೆ, ಬಟ್ ಅಂದರೂ ಕೂಡ ಸ್ವಲ್ಪ ಬಿಸಿಲಿದೆ ಇವತ್ತು. ಸರಿ ಅಂತೇಳಿ ನಾನು ಹೊರಗಡೆ ಬಂದೆ. ಇನ್ನು ನೆಕ್ಸ್ಟು ಪಾಪು ಬಟ್ಟೆ ಇಲ್ಲಿ ಚೆನ್ನಾಗಿಲ್ಲ ಅಂತೇಳಿ ನೆಕ್ಸ್ಟ್ ಕಡೆ ನೋಡೋಣ ಅಂತ ಹೋದ್ವಿ. ಅಲ್ಲೊಂದು ಪುಟ್ಟು ಗೊಂಬೆ ಇತ್ತು. ಎಷ್ಟು ಚೆನ್ನಾಗಿದೆ ಅಂದರೆ ಸಡನ್ಲಿ ನೋಡಿದ್ರೆ ನಿಜವಾದ ಮಗು ಅಂತೇನೆ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಮಕ್ಕಳು ಬಟ್ಟೆ ಚೆನ್ನಾಗಿತ್ತು ಅಂತೇಳಿ ತೊಗೊಂಡು ಹೊರಟ್ವಿ. ಇನ್ನು ಅದು ಸೂರ್ಯ ಮುಳುಗೋ ಟೈಮು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಸೂರ್ಯ ಮುಖಕ್ಕೆ ಹೊಡಿತಾ ಇತ್ತು. ಅದು ಆರೆಂಜ್ ಕಲರು ತಿರುಗಿರೋದು. ಇಲ್ಲಿ ಇದು ಡ್ಯಾಮ್ ಇದೆ. ಡ್ಯಾಮ್ ಹತ್ರ ಹೋದರೆ ಈ ಟೈಮಲ್ಲಂತೂ ಸೂರ್ಯ ಮುಳುಗೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಟೈಮ್ ಇರಲಿಲ್ಲ, ಹಾಗಾಗಿ ಹೋಗಲಿಲ್ಲ. ಅಂತೂ ಇಂತೂ ಮನೆಗೆ ಬಂದ್ವಿ. ಮನೆಗೆ ಬಂತನೇ ಸ್ವಾಗತಕ್ಕೆ ಒಂದು 7 ನಾಯಿ ಮರಿಗಳಿದ್ವಿ. ಎಲ್ಲ ಬಂದು ಒಂದೇ ಸಲ ಬೊಗಳೋಕ್ಕೆ ಸ್ಟಾರ್ಟ್ ಆಯಿತು. ಹಳ್ಳಿ ವಾತಾವರಣ ಅಂದರೆ ಹೀಗೇ. ಒಂದು 2-3 ದಿನ ಈ ಥರ ವಾತಾವರಣದಲ್ಲಿ ಇರೋದಕ್ಕೆ ಇಷ್ಟ ಆಗುತ್ತೆ, ಬಟ್ ಜಾಸ್ತಿ ಇರೋದಕ್ಕೆ ಇಷ್ಟ ಆಗಲ್ಲ. ಹಳ್ಳಿ ಮನೆ ಆದ್ದರಿಂದ ದನ ಕರುಗಳು, ಕೋಳಿ, ನಾಯಿಗಳು ಕಾಮನ್ನು. ಹೊರಗಡೆ ನೋಡಿ ಎಷ್ಟು ದೊಡ್ಡದಾಗಿದೆ ಪ್ಲೇಸು. ಈ ಥರ ಏನಾದ್ರು ನಮ್ಮ ಮೈಸೂರಲ್ಲಿ ಟೌನಲ್ಲಂತೂ ಇದ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಅಂತೂ ಇಂತೂ ಮಗು ನೋಡ್ಕೊಂಡ್ವಿ. ಚಿಕ್ಕ ಮಗು ಆದ್ದರಿಂದ ಅದ್ರ ವೀಡಿಯೋ ಏನೂ ಮಾಡಲಿಲ್ಲ, ಫೋಟೋಸ್ ಏನು ತೊಗೊಳ್ಳಿಲ್ಲ. ಇನ್ನು ಓಡೋಷ್ಟರಲ್ಲೇ ಇನ್ನೂ ಸಂಜೆ ಆಯಿತು. ಕೆಲವೊಂದು ರೋಡು ಇಲ್ಲಿ ಅಷ್ಟು ಚೆನ್ನಾಗಿಲ್ಲ ಊರೊಳಗೆ. ಸ್ವಲ್ಪ ಊರು ಬಿಟ್ಟು ಮೇನ್ ರೋಡ್ ಬರೋವರೆಗೂ ಕಷ್ಟ. ಅದಾದಮೇಲೆ ಬೇಗ ಬಂದ್ವಿ. ಇನ್ನು ಇಲ್ಲೇ ಲೇಟಾಗಿತ್ತು. ಇನ್ನು ಮನೆಗೇನು ಹೋಗಿ ಅಡುಗೆ ಮಾಡಿ ಊಟ ಮಾಡೋದು ಅಂತ ಇಲ್ಲೇ ಒಂದು ಎಗ್ ರೈಸು, ಗೋಬಿ ಕಬಾಬು ತಿನ್ನೋಣ ಅಂತೇಳಿ ಬಂದ್ವಿ. ಇಲ್ಲಿ ಎಗ್ ರೈಸ್ ಚೆನ್ನಾಗಿರುತ್ತೆ. ಸೊ ನಾನೊಂದು ಹಾಫ್ ಎಗ್ ರೈಸ್ ತೊಗೊಂಡೆ, ಕಬಾಬ್ ತೊಗೊಂಡೆ. ಸಾಕಾಯಿತು, ತುಂಬಾ ಚೆನ್ನಾಗಿತ್ತು. ಡ್ರೈ ಗೋಬಿನೂ ಕೊಟ್ಟರು, ಅದು ಕೂಡ ಸಖತ್ತಾಗಿತ್ತು. ಎಲ್ಲರೂ ಕೂಡ ತಿನ್ನೋರು ಇಲ್ಲೇ ತಿಂದ್ವಿ. ಇನ್ನೊಂದಿಬ್ಬರು ನಾವು ಈಗಲೇ ಇಷ್ಟೊತ್ತಿಗೆ ಬೇಡ, ಲೇಟಾಗಿ ತಿಂತೀವಿ ಅಂತೇಳಿ ಅವ್ರಿಗೆ ಏನೇನು ಬೇಕು ಎಲ್ಲನೂ ಪಾರ್ಸಲ್ ಮಾಡಿಸ್ಕೊಂಡ್ರು. ಸೊ ನಾವಂತೂ ಬಿಸಿ ಬಿಸಿ ಇವ್ರಿಗೆಲ್ಲ ಪಾರ್ಸಲ್ ಮಾಡೋಷ್ಟರಲ್ಲಿ ಅಲ್ಲೇ ತಿನ್ನೋಣ ಅಂಥೇಳಿ ಎಗ್ ರೈಸು ಅದ್ರ ಜೊತೆಗೆ ಫಸ್ಟು ಗೋಬಿ ಟ್ರೈ ಮಾಡಿದ್ವಿ. ಅದಾದಮೇಲೆ ಕಬಾಬ್ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು.